ಇಕ್ಬಾಲ್ನ ಹೊಟ್ಟೆಯಿಂದ ಕರಳು ಆಚೆ ಬಂದಿದೆ ಅನ್ನೋದು ಬಿಟ್ಟರೆ ಮೈ ಮೇಲೆ ಯಾವುದೇ ರೀತಿಯ ಗಾಯದ ಗುರುತುಗಳಿರಲಿಲ್ಲ. ಆದರೆ ಇಕ್ಬಾಲ್ನ ಮನೆಯವರು ಕೊಟ್ಟ ಹೇಳಿಕೆಗಳು ಒಂದಕ್ಕೊಂದು ತಾಳೆ ಆಗ್ತಿರಲಿಲ್ಲ. ತುಂಡು ಬೀಡಿ ಅನ್ನೋ ಚಿಕ್ಕ ಎವಿಡೆನ್ಸ್ನಿಂದ ಈ ಕೇಸ್ ಪತ್ತೆ ಹಚ್ಚೋದು ತುಂಬ ಕಷ್ಟವಾಗಿದೆ. ಈ ಕೇಸ್ ಬಗ್ಗೆ ತಲೆ ಕೆಡಿಸ್ಕೂತಿದ್ದಾಗ ರಿಯಾಜ್ ಹೇಳಿದ್ದ ಮಾತೊಂದು ಪೊಲೀಸರಿಗೆ ಫ್ಲಾಶ್ ಆಯಿತು. ಆತ ಇಕ್ಬಾಲ್ ಬಸ್ ಸ್ಟ್ಯಾಂಡ್ನಿಂದ ಇಳಿದು ಬರುವಾಗ ಯಾರೋ ಅವನಿಗೆ ಚೂರಿ ಹಾಕಿದ್ದಾರೆ ಅಂತ. ಬಸ್ ಸ್ಟ್ಯಾಂಡ್ಗೂ ಇಕ್ಬಾಲ್ನ ಮನೆಗೂ ಸುಮಾರು 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅಲ್ಲಿ ಚೂರಿ ಹಾಕಿದ್ರೆ ಆತ ಇಲ್ಲಿವರೆಗೂ ಹೇಗೆ ಬರೋದು ಸಾಧ್ಯ? ಅದು ಅಲ್ಲದೆ ರಾತ್ರಿ ಸುಮಾರು 7:30ಗೆ ಘಟನೆ ನಡೆದಿದ್ದು ಆತ ಅಲ್ಲಿಂದ ಬರುವಾಗ ಯಾರೂ ಆತನನ್ನ ನೋಡಿಯೇ ಇಲ್ಲ. ಹಾಗಂತ ಯೋಚಿಸುವಷ್ಟರಲ್ಲಿ ಆಸ್ಪತ್ರೆಯ ವೈದ್ಯರಿಂದ ಒಂದು ಫೋನ್ ಕಾಲ್ ಬರುತ್ತೆ. ಸರ್, ಇಕ್ಬಾಲ್ನ ಮನೆಯವರು ಬಾಡಿನ ಕೊಡಿ ಅಂತ ಗಲಾಟೆ ಮಾಡ್ತಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡದೆ ಬಾಡಿ ಕೊಡೋಕ್ಕಾಗಲ್ಲ. ಹಾಗಂದ್ರೂ ಅವರು ಕೇಳ್ತಿಲ್ಲ. ಅದಕ್ಕೆ ಅವರನ್ನ ನಿಮ್ಮ ಬಳಿ ಕಳಿಸ್ತಿದ್ದೀನಿ ಅಂತ ಹೇಳ್ತಾರೆ. ಪೊಲೀಸರು ರಿಯಾಜ್ನನ್ನ ತಮ್ಮ ಬಳಿ ಕರೆಸ್ಕೊಂಡು ಕಾರಣ ಕೇಳಿದಾಗ ಆತ ಪೊಲೀಸರ ಮೇಲೆ ಆರೋಪ ಮಾಡಲಿಕ್ಕೆ ಶುರು ಮಾಡ್ತಾನೆ. ಬಡವರ ಕೇಸು ಅಂತ ತಾತ್ಸಾರ ನಿಮಗೆ. ನಮ್ಮ ತಮ್ಮನ ಕೊಲೆಯಾಗಿ 3 ದಿನ ಆಯಿತು. ನಿಮ್ಗೆ ಯಾರನ್ನು ಪತ್ತೆ ಹಚ್ಚೋಕ್ಕಾಗಲಿಲ್ಲ ಅನ್ನೋ ಅಸಡ್ಡೆಯ ಮಾತುಗಳನ್ನ ಶುರು ಸರ್. ನಾವು ತುಂಬ ಬಡವರು ಸರ್. ಬಡವರು ಅಂತ ಕೇಸ್ನ ಮುಚ್ಚಾಕ್ಬಿಡ್ಬೇಡಿ ಸರ್. ಹಂಗೆ ಸರ್ ಇಷ್ಟು ದಿವಸ ಆಯಿತು ಸರ್. ನಮ್ಮ ತಮ್ಮನ ಕೇಸ್ ಒಂದು ಕೊಡಿ ಸರ್. ಮಾಡ್ತಾ ಇದ್ದೀರಪ್ಪ. ನಿಮ್ಮ ಪತ್ತೆ ಹಚ್ಚಿ ನಿಮ್ಗೆ ನ್ಯಾಯ ಕೊಡಿಸೋದು ನಮ್ಮ ಜವಾಬ್ದಾರಿ. ಅವನನ್ನ ಸಮಾಧಾನ ಮಾಡಿ ಆಚೆ ಕಳಿಸ್ತಾರೆ. ಆದರೆ ಮರುಕ್ಷಣವೇ ಆ ಪೊಲೀಸ್ ರಿಯಾಜ್ನನ್ನ ಕರೆಸಿ ಇಕ್ಬಾಲ್ಗೆ ಏಟು ಬಿದ್ದಿದ್ದು ನಿಮ್ಮ ಮನೆಯಲ್ಲಿಯೇ ಹೇಗಾಯ್ತು ಹೇಳು ಅಂತ ದಬಾಯಿಸ್ತಾನೆ. ಮಗನೇ, ನಮ್ಮ ಹತ್ರ ನಾಟಕ ಆಡ್ತಾ ಇದೆಯಾ ನೀನು? ಸರ್ ಏನು ನಾಟಕ ಸರ್? ನಂಗೆ ಅರ್ಥ ಆಗ್ತಿಲ್ಲ. ನೀವೇನು ಮಾತಾಡ್ತಿದ್ದೀರೋ. ನಿಮ್ಮ ಮನೇಲಿ ಏನೇನಾಯಿತು ನನಗೆಲ್ಲ ಗೊತ್ತಾಗಿದೆ. ನೀನು ಬಾಯಿ ಬಿಟ್ಟರೆ ಸರಿ, ಇಲ್ಲ ಅಂದರೆ ನಾವು ಬಿಡಿಸೋ ಥರ ಬಾಯಿ ಬಿಡಿಸ್ತೀರಿ ನೀನು. ರಿಯಾಜ್ ಕಸಿವಿಸಿ ಆಗ್ತಾನೆ. ಯಾಕೆ ಹೀಗೆ ಸಡನ್ ಆಗಿ ಅಧಿಕಾರಿ ರಾಂಗ್ ಆಗ್ತಿದಾರಲ್ಲ ಅಂತ ಅನಿಸ್ಬಿಟ್ಟಿತ್ತು. ಆತ ಒಂದು ನಿಮಿಷ, ನಾನು ಒಂದ ಮಾಡಿ ಬರ್ತೀನಿ ಅಂತ ಆಚೆ ಹೋಗ್ತಾನೆ. ಸರ್, ಈಚೆ ಓಡ್ಬರ್ತೀನಿ ಸರ್. ಹೋಗ ಸರ್, ಫಾಲೋ ಮಾಡಿ ಅವನ್ನ. ಅದೇನೆನಿಸ್ತೋ ಏನೋ ಒಂದೇ ಸಮನೆ ಓಡೋಕ್ ಶುರು ಮಾಡ್ತಾನೆ. ಪೊಲೀಸರು ಬೆನ್ ಹತ್ತಿ ಆತನನ್ನ ಹಿಡಿದು ಹಗ್ಗ ಹಾಕಿದ್ರು. ಬಟ್ಟೆ ಬಿಚ್ಚ, ಬಟ್ಟೆ ಬಿಚ್ಚ, ಬಿಚ್ಚಲೇ, ಬಟ್ಟೆ ಬಿಚ್ಚಲೇ, ಬಿಚ್ಚ, ಬಟ್ಟೆ ಬಿಚ್ಚ, ಬಿಚ್ಚ. ಏನ ನೋಡಿ ಸರ್, ಹೊಡಿಬೇಡಿ ಸರ್. ಸರ್, ಬಿಚ್ಚಿನ ಸರ್, ಹೊಡಿಬೇಡಿ. ಹೊಡಿಬೇಡಿ ಸರ್, ಬಿಸ್ತೀನಿ ಸರ್. ಬಿಚ್ಚ, ನಮಗೆ ಆಟ ತೋರಿಸ್ತೇನೆ. ಸರ್, ಹೊಡಿಬೇಡಿ ಸರ್. ಸರ್, ಹೊಡಿಬೇಡಿ ಸರ್. ಪೊಲೀಸರ ಬೂಟ್ ಕಾಲಿನ ಮಹಿಮೆ. ಒದೆ ಕೊಡ್ತಾ ಇರ್ತಾರೆ, ಇಸ್ಕೊಂತಾ ಇರಬೇಕು ಅಷ್ಟೇ. ಹೀಗೆ ಕೊಟ್ಟು ತಗೊಂಡ ಮೇಲೆ ಬಾಯ್ಬಿಟ್ಟ ಸತ್ಯ ಅಂದ್ರೆ ತನ್ನ ಸ್ವಂತ ತಮ್ಮ ಇಕ್ಬಾಲ್ನನ್ನ ಸ್ವತಃ ಅಣ್ಣ ರಿಯಾಜ್ನೇ ಕೊಲೆ ಮಾಡಿದ್ದ. ಅಯ್ಯೋ ಅಮ್ಮ, ಸರ್ ಹೊಡಿಬೇಡಿ ಸರ್. ಸರ್, ಸರ್ ಹೊಡಿಬೇಡಿ ಸರ್. ಅಂದು ಆದದಿಷ್ಟು. ಮೊನ್ನೆ 15,000 ರೂಪಾಯಿ ಕೊಟ್ಟಿದ್ನಲ್ಲ, ಎಲ್ಲಿಗೂ ಯಾವಾಗ ಕೊಟ್ಟಿಯಾ? ನಾನು 15,000 ರೂಪಾಯಿ ಕೊಟ್ಟಿದ್ದೆ. ಇವಾಗ ನನ್ನ ಹತ್ರ ಸ್ವಲ್ಪ ಟೈಟ್ ಆಗಿದ್ದೀನಿ. ನನ್ನ ಹತ್ರ ಸ್ವಲ್ಪ ಕಾಸಿಲ್ಲ. ನಾನು ನಿನಗೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಕೊಂಡು ಕೊಡ್ತೀನಿ. ರಿಯಾಜ್ನ ಮದುವೆಯಾಗಿ 2 ವರ್ಷವಾಗಿತ್ತು. ಹೋದ ವರ್ಷ ತನ್ನ ತಮ್ಮನಿಗೆ ಮೈಸೂರಿನಲ್ಲಿ ಒಂದು ಹೆಣ್ಣು ನೋಡಿತು. ಮದುವೆ ನಿಶ್ಚಿತಾರ್ಥವೂ ಆಗಿತ್ತು. ರಿಯಾಜ್ನ ಮದುವೆ ಸಮಯದಲ್ಲಿ ಇಕ್ಬಾಲ್ 15,000 ರೂಪಾಯಿ ಕೊಟ್ಟಿದ್ದ. ಅದನ್ನ ತನ್ನ ಮದುವೆ ಸಮಯ ಆದ್ರಿಂದ ಆ ಹಣ ಬೇಕು ಅಂತ ಪೀಡಿಸ್ತಿದ್ದ. ಆ ಸಮಯದಲ್ಲಿ ಮನೆಯವರೆಲ್ಲರೂ ಇದ್ರು. ಅವರ ಮುಂದೆ ರಿಯಾಜ್ಗೆ ಮತ್ತು ಆತನ ಹೆಂಡತಿಗೆ ಬಾಯಿಗೆ ಬಂದ ಹಾಗೆ ಕೆಟ್ಟ ಶಬ್ದದಲ್ಲಿ ಬೈತಿದ್ದ. ಕೊಡ್ತೀನಿ ಬಿಡು, ಇವಾಗ ಏನು ಅರ್ಜೆಂಟ್ ನಿನಗೆ? ಹೆಂಡತಿಗೆ ಮದುವೆಗೋಸ್ಕರ ನಾವು ಹಂಗೆ ಮಾಡ್ಬಾ. ಟೈಮ್ ಕೊಟ್ಟಿಲ್ವಾ? ಇವಾಗ ನಮ್ಗೆ ಟೈಮ್ ಬೇಕು. ಅವಳನ್ನ ಅದಕ್ಕೆ ಕಣೋ, ನೀನು ಹಂಗೆ ಮಾತಾಡ್ಬೋದು ಅವಳನ್ನ. ಅದಕ್ಕೆ ಇವಾಗ ಯಾರು ಇಲ್ಲ. ನನಗೆ ಮದುವೆ ಬೇಕು. ಮತ್ತೆ ಕೊಡ್ತೀನಿ ಬಿಡು, ಇಲ್ಲ ಏನಾಗಲ್ಲ. ಅದು ರಿಯಾಜ್ಗೆ ಸಹಿಸಿಕೊಳ್ಳಲಾಗಲಿಲ್ಲ. ಅಲ್ಲೇ ಪಕ್ಕದಲ್ಲಿದ್ದ ತರಕಾರಿ ಕುಯ್ಯೋ ಚಾಕುವಿನಿಂದ ಬಲವಾಗಿ ತಿವಿದು ಬಿಟ್ಟಿದ್ದಾನೆ. ಇಕ್ಬಾಲ್ ಮನೆಯವರಿಗೆ ಅಲ್ಲೇನಾಗ್ತಿದೆ ಅಂತ ತೋಚದೆ ಹೋಯಿತು.
ಗಾಬರಿಯಿಂದ ರಿಯಾಜ್ ಈಗೇನ್ ಮಾಡೋದು ಅಂತ ಯೋಚಿಸ್ತಾ ಆಚೆ ಹೋಗಿ ಬೀಡಿ ಹಚ್ಚಿದ್ದಾನೆ. ಆ ಬೀಡಿಗೆ ಈತನ ಕೈಯಲ್ಲಿದ್ದ ರಕ್ತದ ಕಲೆ ಅಂಟಿದೆ. ನಂತರ ಇಷ್ಟೆಲ್ಲ ನಾಟಕ ಆಡಿದ್ದಾನೆ. ಮನೆಯವರನ್ನ ಕರೆದು ವಿಚಾರಿಸಿದಾಗ ಮನೆಗೆ ಹಿರಿಯ ಮಗ, ಅದು ಅಲ್ಲದೆ ನಮಗೆ ದಿಕ್ಕು ಅಂತ ಅವನೊಬ್ಬನೇ ಇರೋದು, ಅದಕ್ಕೆ ನಾವು ಎಲ್ಲವನ್ನ ಸಹಿಸಿಕೊಂಡು ಕಂಪ್ಲೇಂಟ್ ಕೊಡ್ಲಿಲ್ಲ ಅನ್ನೋ ರೀಸನ್ ಹೇಳ್ತಾರೆ. ನೋಡಿ ಎಂತಹ ಖತರ್ನಾಕ್ ಜನ ಇರ್ತಾರೆ ದುನಿಯಾದಲ್ಲಿ. ಬ್ಲರ್ ಆಗೋ ಫ್ಯೂಚರ್ಗೋಸ್ಕರ ಒಬ್ಬ ಹಂತಕನನ್ನೇ ಬಚಾವ್ ಮಾಡೋಕ್ಕೆ ನೋಡಿದ್ರು ಅವನ ಮನೆಯವರು. ಅದಿರ್ಲಿ, ಈ ಕೇಸ್ ಹೇಗೆ ಡಿಟೆಕ್ಟ್ ಆಯ್ತು ಅಂದ್ರೆ, ನನ್ನ ತಮ್ಮನ ಕೇಸನ್ನ ಸಾಲ್ವ್ ಮಾಡಿಲ್ಲ ಅಂತ ನಾಟಕ ಮಾಡಿ ಆಚೆ ಹೋದವನು ಸ್ವಲ್ಪ ದೂರದಲ್ಲಿ ಸೇದೋಕೆ ಬೀಡಿ ಹಚ್ಚಿದ್ದ. ಅದನ್ನ ಆ ಪೊಲೀಸ್ ಅಧಿಕಾರಿ ಗಮನಿಸಿದ್ರು. ಅದು ಅಲ್ಲದೆ ಹಾಸ್ಪಿಟಲ್ ರಿಜಿಸ್ಟರ್ನಲ್ಲಿದ್ದ ಹೇಳಿಕೆಗೂ ಎಫ್ಐಆರ್ ನಲ್ಲಿದ್ದ ಹೇಳಿಕೆಗೂ ತಾಳೆ ಆಗ್ತಿರಲಿಲ್ಲ. ಇದು ರಿಯಾಜ್ನ ಮನೆಯವರ ಮೇಲೆ ಅನುಮಾನ ಬರಲು ಕಾರಣವಾಗೋಯ್ತು. ಸತ್ಯ ಸಮಾಧಿಯಾಗಿದ್ರೂ ಅದನ್ನ ಬಗೆದು ತೆಗೆಯೋ ಪೊಲೀಸ್ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ. ಆರೋಪಿ ಅದೆಷ್ಟೇ ಚಾಣಾಕ್ಷನಾಗಿದ್ರೂ ಒಂದೇ ಒಂದು ಸುಳಿವು ಆತನಿಗೆ ಯಾವ ರೀತಿ ಶಾಪವಾಗಿ ಪರಿಣಮಿಸುತ್ತೆ ಅನ್ನೋದಕ್ಕೆ ಈ ಸಂಚಿಕೆ ಒಂದು ಒಳ್ಳೆ ಉದಾಹರಣೆ. ಈ ಪ್ರಕರಣದ ಆರೋಪಿ ಈಗಲೂ ಜೈಲಲ್ಲಿ ಮುದ್ದೆ ಮುರಿತಿದ್ದಾನೆ. ಈ ಕೇಸ್ನ ಸಾಲ್ವ್ ಮಾಡಿದ ಪೊಲೀಸ್ನವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ತಾ ಡೆಡ್ಲಿ ಎವಿಡೆನ್ಸ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ.